ಹಲೋ ಎಲ್ರಿಗೂ ನಮಸ್ತೆ, ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇವತ್ತು ನಮ್ಮ ಮನೆಯವರು 4 ಗಂಟೆಗೇ ಎದ್ದು ಸೊಪ್ಪಿ ಕೊಯ್ಯೋಕ್ಕೆ ಅಂತ ಹೇಳ್ತಾರೆ. ನಾವು ಜೋಳದ ತೆನೆ ಬಿಟ್ಟಿರ್ತಾವಲ್ಲ ಅದ್ರದ್ದು ಸೊಪ್ಪಿನ ಕೊಯ್ಯೋದಕ್ಕೋಸ್ಕರ ಹೋಗಿದ್ದಾರೆ. ಹಾಗಾಗಿ ಅವ್ರು 4 ಗಂಟೆಗೆ ಎದ್ದಾಗ ನನಗೂ ಚಹಾ ಮಾಡಿದ್ರಿ. ಅವರು ಚಹಾನ ಮಸ್ತ್ ಮಾಡ್ತಾರೆ, ಹಾಗಾಗಿ ನಂಗೆ ಫುಲ್ ಇಷ್ಟ. ಆಮೇಲೆ ಅಪ್ಪಾಜಿಗೆ ಚಹಾ ಮಾಡಿಕೊಟ್ಟೆ ರೀ. ಅಪ್ಪಾಜಿಗೆ ಚಹಾ ಮಾಡಿಕೊಡೋದ್ರ ಜೊತೆಗೆ ಚಹಾ ನೋಡಿ ನನಗೂ ಟೆಂಪ್ಟ್ ಆಗಿತ್ತು, ಹಾಗಾಗಿ ನಾನು ಸ್ವಲ್ಪ ಚಹಾನ ಕುಡಿಯಕತ್ತ ನೋಡ್ರಿ. ಆದ್ರೆ ನಾನು ಚಹಾ ಕುಡಿಯೋ ಮುಂದೆ ಅದು ಫುಲ್ ಹೋಗ್ಬಿಟ್ಟತ್ ರೀ. ಆದರೂ ಏನು ಮಾಡೋಕ್ಕಾಗಲ್ಲ, ಮತ್ತು ಕುಡ್ದದ್ದನ್ನು ವಾಪಸ್ ಹಾಕೋಕ್ಕಾಗಲ್ಲ ಅಂಥೇಳಿ ಎಮ್ಮೆ ಕಲ್ಗಚ್ಚು ಕುಡಿತತ್ತಲ್ಲ, ಹಂಗೆ ನಾನು ಚಹಾನ ಕುಡಿದು ಖಾಲಿ ಮಾಡಿಬಿಟ್ರಿ. ಆಮೇಲೆ ಸರಿ ಅಂತ ಹೇಳಿ ಪಲ್ಯಕ್ಕೆ ಅಂಥೇಳಿ ರೆಡಿ ಮಾಡತ್ತೇನೆ ನೋಡ್ರಿ. ಇಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಇತ್ತು, ಅದನ್ನು ಕಟ್ ಮಾಡಿ ಹಾಕೊಳತ್ತೇನೆ. ಈಗ ಸದ್ಯಕ್ಕೆ ನಮ್ಮ ಮನ್ಯಾಗ ತೆಂಗಿನಕಾಯಿ ಜಾಸ್ತಿ ಇಲ್ಲರಿ, ಎಲ್ಲ ಖಾಲಿ ಆಗ್ಬಿಟ್ಟವು, ಹಾಗಾಗಿ ಜಾಸ್ತಿ ಕೊಬ್ಬರಿ ಸಿಗಂಗಿಲ್ಲ. ಇದ್ದಿದ್ರೊಳಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನಂಗೆ ಕೊಬ್ಬರಿ ಇಲ್ದಂಗೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ರೀ. ಈ ಮನೆಗೆ ಬಂದಮೇಲೆ ನಮ್ಮ ಅತ್ತೆಯವರು ಜಾಸ್ತಿ ಕೊಬ್ಬರಿ ಹಾಕಿ ಅಡುಗೆ ಮಾಡ್ತಿದ್ರು. ಅಡುಗೆ ನಂಗೆ ಭಾಳ ಇಷ್ಟ ಆಗಿತ್ತು, ಹಾಗಾಗಿ ನಾನು ಅದನ್ನ ಕಲ್ತ್ಬಿಟ್ಟೆ ನೋಡ್ರಿ. ನಮ್ಮ ಮಮ್ಮಿಯರು ಊರ್ ಸೈಡು ಅಂದ್ರೆ ಅವರು ಹಾವೇರಿ ಕಡೆ ಇದ್ದಾರೆ. ಅವರು ಜಾಸ್ತಿ ಕೊಬ್ಬರಿ ಯೂಸ್ ಮಾಡಂಗಿಲ್ಲ, ಮಸಾಲೆ ಯೂಸ್ ಮಾಡಂಗಿಲ್ಲ, ಹಂಗೆ ಅಡುಗೆ ಮಾಡ್ತಾರೆ. ಅದೊಂಥರ ಟೇಸ್ಟ್ ಇರ್ತೈತೆ ರೀ, ಇದೊಂಥರ ಟೇಸ್ಟ್ ಇರ್ತೈತಿ. ನನಗೆ ಸ್ವಲ್ಪ ಇಲ್ಲಿ ಈ ಮನೆ ವಾತಾವರಣಕ್ಕೆ ಈ ಟೇಸ್ಟನ್ನು ಇಷ್ಟಪಡ್ತಾರೆ ರೀ, ಹಾಗಾಗಿ ನಾನು ಅದನ್ನು ಟ್ರೈ ಮಾಡತ್ತೀನಿ. ಇವತ್ತು ನಾನು ಹೀರಿಕಾಯಿ ಪಲ್ಯ ಮಾಡತ್ತೇನೆ ರೀ. ನಿನ್ನೆ ನಮ್ಮ ಮನೆಯವರು ಹೀರಿಕಾಯಿ ತರಕಾರಿ ತೊಗೊಂಬಂದಿದ್ರು, ಅದಕ್ಕೆ ನನಗೆ ಇಷ್ಟ ಆಗದೆ ಇರೋ ಒಂದು ಪಲ್ಯ ಅಂದ್ರೆ ಅದು ಹೀರಿಕಾಯಿ ಪಲ್ಯ ರೀ. ನಂಗೆ ಹೀರಿಕಾಯಿ ಪಲ್ಯ ಅಂದ್ರೆ ಇಷ್ಟನೇ ಆಗಂಗಿಲ್ಲ. ಸೌತೆಕಾಯಿ ಪಲ್ಯ ಬೇಕಾದ್ರೆ ತಿಂತಾನೆ, ಹೀರಿಕಾಯಿ ಪಲ್ಯ ಇಷ್ಟ ಆಗಲ್ಲ. ಆದರೂ ಮನೆಯವ್ರಿಗೋಸ್ಕರ ಮಾಡ್ಕೊಡೋಣ ಅಂತ ಹೇಳಿ ಮಾಡತ್ತೇನೆ ರೀ. ಈರುಳ್ಳಿ ಫ್ರೈ ಮಾಡಿ ಆಮೇಲೆ ಹೀರಿಕಾಯಿ ಎಲ್ಲ ಹಾಕಿ ಅದು ಸ್ವಲ್ಪ ನೀರು ಬಿಡ್ತೈತೆ ರೀ. ಹೀರಿಕಾಯಿ ಅದರೊಳಗೆ ನೀರಿನ ಅಂಶ ಇರ್ತೈತಿ, ಹಾಗಾಗಿ ಅದನ್ನು ಸ್ವಲ್ಪ ಉಪ್ಪಾಕಿ ಮುಚ್ಚಿಡಬೇಕು. ಅವಾಗ ನೀರಿನ ಅಂಶ ಬಿಟ್ಟು ಅದು ಸ್ವಲ್ಪ ಕಮ್ಮಿ ಆಗಿರ್ತಾವೆ ಹೀರಿಕಾಯಿ. ಅವಾಗ ನಾವು ಅರಿಶಿನ ಪುಡಿ, ಮಸಾಲ ಪೌಡ್ರ್ ಎಲ್ಲ ಹಾಕೋಬೇಕು. ಆಮೇಲೆ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹಿತ ಹಾಕೋಬೇಕ್ರಿ. ನೀವೇನಾರ ಗುರಳ್ ಪುಡಿ ಯೂಸ್ ಮಾಡಲ್ಲ ಅಂತಂದ್ರೆ ಪ್ಲೀಸ್ ಯೂಸ್ ಮಾಡಿರಿ, ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಎಷ್ಟು ಟೇಸ್ಟ್ ಆಗತ್ತೆ ಗೊತ್ತೇನ್ರಿ ಗುರಳ್ ಪುಡಿಯಿಂದ ಅಡಿಗೆ, ಅದಕ್ಕೆ ನೀವು ಯೂಸ್ ಮಾಡಿರಿ, ಚೆನ್ನಾಗಿರ್ತೈತಿ. ಆಮೇಲೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಂಥ ಮಸಾಲೆ ಪೂರ್ತಿ ಹಾಕಕತ್ತೆ ನೋಡ್ರಿ. ನಾನು ನಿನ್ನೆ ವಿಡಿಯೋದಾಗ ಹೇಳ್ದಂಗೆ ನೀವು ಏನು ಮಿಸ್ ಮಾಡಿದ್ರು ನಮ್ಮ ಇಂಡಿಯನ್ಸ್, ಅದ್ರಾಗೂ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಜಾರ್ನಾಗಿರೋ ಮಸಾಲೆ ಮಾತ್ರ ಮಿಸ್ ಮಾಡಂಗಿಲ್ಲ ರೀ. ಹಾಗಾಗಿ ನಾನು ಸ್ವಲ್ಪ ಮಿಸ್ ಮಾಡಲಿಲ್ಲ, ಹಂಗೆ ನೀರು ಹಾಕಿ ಕಲ್ಸ್ಕೊಳತ್ತೇನೆ ನೋಡ್ರಿ. ಇದನ್ನು ಕಲಿಸ್ಕೊಂಡು ಆಫ್ ಮಾಡಿ ಇಡ್ತೇನೆ ರೀ. ಸಾಂಬಾರು ನಿನ್ನೆ ಮಾಡಿದ್ದು ಸ್ವಲ್ಪ ಇತ್ತು, ಹಾಗಾಗಿ ಅದನ್ನು ಬಿಸಿ ಮಾಡೋಕೆ ಇಟ್ಟೇನಿ. ಇವತ್ತೇನು ಮತ್ತೆ ಸ್ಪೆಷಲಾಗಿ ಸಾಂಬಾರು ಮಾಡ್ಕೊಳಕ್ಕೆ ಹೋಗಿಲ್ಲ, ನೈಟ್ ಬೇಕಾದ್ರೆ ಏನಾದರೂ ಸಾಂಬಾರು ಮಾಡಿದ್ರಕತ್ತಂತ ಹೇಳಿ. ಇಲ್ಲಿ ನಮ್ಗೆ ಫ್ರೀಯಾಗಿ ಟೊಮೊಟೊ ಕಾಯಿ ಸಿಗ್ತಾವ್ರಿ, ಅಂದ್ರೆ ಹೊಲದಾಗ ಹಾಕ್ಯಾರಿ ನಮ್ಮ ಬಾಜು ಹೊಲ್ದಾರು. ಪಾಪ ರೇಟ್ ಸಿಗ್ಲಿಲ್ಲದಕ್ಕೆ ಹೊಲ ಎಲ್ಲ ಹಂಗೆ ಖಾಲಿ ಐತಿ, ಹಾಗಾಗಿ ಅವ್ರ ಹೊಲದಾಗ ಟೊಮೊಟೊ ಸಿಗ್ತಾವ ಅಂತ ಹೇಳಿ ನಾನು ರೆಗ್ಯುಲರ್ ಆಗಿ ಈಗ ಸದ್ಯಕ್ಕೆ ಟೊಮೊಟೊ ಪಲ್ಯ ಮಾಡ್ತಾ ಇದ್ದಾನೆ ನೋಡ್ರಿ. ಮತ್ತೆ ಏನಾದರೂ ರೇಟ್ ಆಯ್ತು ಅಂದ್ರೆ ನಾವು ಟೊಮೊಟೊ ಕಾಯಿ ನೋಡೋದ ಕನ್ಸಾಗ್ಬಿಡ್ತೈತೆ ಅನಿಸ್ತೈತಿ. ಹಂಗೆ ಟೊಮೊಟೊ ಪಲ್ಯಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಹಾಕಿ, ಟೊಮೊಟೊ ಕಾಯಿ ಹಾಕಿ, ಉಪ್ಪು ಹಾಕಿ, ತಟ್ಟೆ ಮುಚ್ಚಿ ಬೇಯಕ್ಕಿಟ್ಟು, ಈ ಕಡೆ ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಇಷ್ಟೆಲ್ಲ ಹಾಕ್ಕೋಬೇಕು ನೋಡ್ರಿ. ಒಂದೇ ಉಸ್ರೊಳಗೆ ಹೇಳ್ಬಿಟ್ಟೆ ನಾನು. ಇಷ್ಟನ್ನು ಹಾಕಿ ಆಮೇಲೆ ನಿನ್ನೆ ಹಂಗೆ ಸ್ವಲ್ಪ ಪುಟಾಣಿ ಹಾಕೋತೇನೆ. ಪುಟಾಣಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ. ಪುಟಾಣಿಗೆ ಕಡಲೆಪಪ್ಪು ಅಂತಲೂ ಕರೀತಾರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನ ನೋಡಿ ಅರ್ಥ ಮಾಡ್ಕೊರಿ. ಆಮೇಲೆ ಈ ಕಡೆ ಪಲ್ಯನೂ ಬೆಂದಿತ್ರಿ, ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಹೇಳಿ ಉಪ್ಪು ಹಾಕಿ ಮಿಕ್ಸ್ ಮಾಡಕತ್ತ ನೋಡ್ರಿ. ಟೇಸ್ಟ್ ಅಂತೂ ಚೆನ್ನಾಗೇ ಇರ್ತೈತೆ ರೀ, ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ನಾವು ಕೊಬ್ಬರಿ ಹಾಕಿರ್ತಾವಲ್ಲ, ಹಾಗಾಗಿ ಟೇಸ್ಟ್ ಚೆನ್ನಾಗಿರ್ತೈತಿ. ಆಮೇಲೆ ಈ ಕಡೆ ಇದು ಬೆಂದಿತ್ತು, ಇದನ್ನು ಫಸ್ಟು ಮಿಕ್ಸಿ ಮಾಡೋಣ ಅಂತ ಹೇಳಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಟೊಮೊಟೊ ಸ್ವಲ್ಪ ಬೆಂದಿರ್ತೈತಲ್ಲ ಆರಿದ ಮೇಲೆ ಸ್ವಲ್ಪ ಹಾಕೋಬೇಕು. ನಾನಿಲ್ಲಿ ಅವಸರಕ್ಕೆ ಬೇಗನೆ ಮಿಕ್ಸಿ ಮಾಡ್ಕೊಳತ್ತೆ ನೋಡ್ರಿ. ಇದನ್ನು ಈ ಥರ ಹಿಂಗೆ ಮಾಡ್ಬೇಕ್ರಿ, ಫುಲ್ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡ್ರಿ, ಹಂಗಂದ್ರೆ ಚಟ್ನಿ ಅಷ್ಟೊಂದು ತೆಳ್ಳಗೆ ಮೀನ್ಸ್ ಸಣ್ಣಕ್ಕಾದ್ರೆ ಟೇಸ್ಟ್ ಬರಂಗಿಲ್ಲ ರೀ ಅದು. ಆಮೇಲೆ ಡೈಲಿ ರೊಟ್ಟಿ ಮಾಡೋದು, ಕೊಣಮ್ಗಿ ತೊಳೆಯೋದು ವೀಡಿಯೋ ತೋರಿಸೋದು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ರೊಟ್ಟಿ ಆದಮೇಲೆ ನಿಮ್ಗೆ ತೋರ್ಸಾತೇನೆ ನೋಡ್ರಿ. ಇವತ್ತು ಜಿಗುಟು ಸಖತ್ತಾಗಿತ್ತು ರೀ, ಹಾಗಾಗಿ ನಾನು ಬೇಗ ರೊಟ್ಟಿ ಮಾಡತ್ತೇನೆ ರೀ. ಇವತ್ತು ಒಂದು 2 ನಾಲ್ಕು ರೊಟ್ಟಿನ ಮಾಡಿದ್ದೆ ನಾನು, ಅಂದ್ರೆ ವೀಡಿಯೋ ಮಾಡ್ಕೊಳೋದು ನೆನ್ಪು ಹಾರ್ಬಿಟ್ಟೆ. ಆಮೇಲೆ ಫ್ಲ್ಯಾಶ್ ಆಯ್ತು ನನಗೆ, ಇವತ್ತು ವೀಡಿಯೋನ ಮಾಡಿಲ್ಲ ರೊಟ್ಟಿ ಮಾಡೋದಂತ ಹೇಳಿ. ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೊಂಡೇನಿ ನೋಡ್ರಿ. ನಂಗೆ ತೆಳ್ಳಗೆ ರೊಟ್ಟಿ ಉದ್ದಕ್ಕೆ ಭಾಳ ಇಷ್ಟ ರೀ. ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ನಾನು ಬಾಳೆಕಾಯಿ ಹೂವಿಂದು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೇನಿ ರೀ. ಅದಕ್ಕೆ ಬಾಳೆಕಾಯಿ ಹೆಚ್ಚಿಟ್ಕೊಂಡೇನಿ. ಅದು ಯಾಕೆ ಕಪ್ಪಾಗೈತಿ ಅಂತಂದ್ರೆ ಬಾಳೆಕಾಯಿ ಹೆಚ್ಚಿದ ಮೇಲೆ ಅದನ್ನು ನೀರಿಗಾರ ಅಥವಾ ಮಜ್ಜಿಗೆಗಾರ ಹಾಕ್ಬೇಕ್ರಿ. ಇಲ್ಲಿ ನೀರಿಗೆ ಹಾಕಿದ್ರೆ ಇದು ಬಜ್ಜಿ ಮಾಡೋಕ್ಕೆ ಸರಿ ಆಗಲ್ಲ ಅಂತ ಹೇಳಿ ಬಿಟ್ಟಿದ್ದೆ, ಹಾಗಾಗಿ. ಆಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೋಬೇಕು.
ಆಮೇಲೆ ಉಪ್ಪು ಖಾರ ಅರಿಶಿನ ಪುಡಿ ಹಾಕ್ಕೋಬೇಕು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮೊದಲಿಗೆ ನಾವು ಇದಕ್ಕೆ ಯಾವ ಹಿಟ್ಟನ್ನು ಹಾಕಬಾರ್ದು. ಇದಿಷ್ಟನ್ನು ಫಸ್ಟು ಮಿಕ್ಸಿ ಮಾಡ್ಕೋಬೇಕು. ಬಾಳೆಕಾಯಿ ಹೂವು ಇರ್ತೈತಲ್ರಿ, ಅದು ಬಾಳೆ ದಿಂಡಲ್ರಿ, ಮತ್ತು ಬಾಳೆ ಹೂವು ಇರ್ತೈತಲ್ಲ ಆ ಹೂವಿಂದಿದು. ನಂಗೆ ಜಾಸ್ತಿ ಹೇಳ್ಬೇಕಂತಂದ್ರೆ ಈ ಥರ ಕರ್ದಿದ್ದ ಐಟಮ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಆದರೂ ನಮ್ಮ ಮನ್ಯಾಗ ತಿಂತಾರಲ್ಲ ಅದಕ್ಕೆ ಮಾಡಕತ್ತೀನಿ ಅಷ್ಟ. ನಿಜ ರೀ, ನಂಗೆ ಕರ್ದಿದ್ದ ಐಟಮ್ಸ್ ಅಂದ್ರೆ ಭಾಳ ಇಷ್ಟ. ಮಿರ್ಚಿ ಬಜ್ಜಿ ಹಂಗೆ ನಮ್ಮ ಮನೆಯವ್ರು ಯಾವಾಗೂ ನಕಲಿ ಮಾಡ್ತಿರ್ತಾರೆ ನನಗೆ. ಆಮೇಲೆ ಇಲ್ಲಿ ನೋಡ್ರಿ ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋಬೇಕಿತ್ತು. ನಾನು ಎಳೆ ನಿಂಬೆಹಣ್ಣು ಐತಂತ ಹೇಳಿಬಿಟ್ಟು 2 ಹೋಳು ನಿಂಬೆಹಣ್ಣು ಹಾಕೊಳಕತ್ತಾನೆ. ಇಲ್ಲೇ ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದೆ, ಪರವಾಗಿಲ್ಲ. ಇದಕ್ಕೆ ಅರ್ಧನ ಹಾಕ್ಕೋಬೇಕಿತ್ತು ರೀ, ನಾನು ಸ್ವಲ್ಪ ಜಾಸ್ತಿ ಆಗಿತ್ತು. ಆಮೇಲೆ ನೀವು ಹಸಿ ಶುಂಠಿನ ನಾನು ಹೆಚ್ಚು ಹಾಕ್ಕೊಂಡೇನಲ್ರಿ, ನಾನು ವೀಡಿಯೋದಾಗ ತೋರಿಸ್ದಂಗೆ ನೀವು ಸ್ವಲ್ಪ ಅದನ್ನು ಜಜ್ಜಿ ಹಾಕೋರಿ. ಇಲ್ಲ ನಿಮ್ಗೆ ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗುತ್ತಲ್ಲ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ರಿ, ಬಾಯಿಗೆ ಸಿಗಬಾರ್ದದು. ಹಾಗಾಗಿ ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬಿಟ್ಬಿಡ್ಬೇಕ್ರಿ. 15 ನಿಮಿಷ ಆದಮೇಲೆ ಇದಕ್ಕೆ ಏನೇನು ಹಿಟ್ಟು ಹಾಕಬೇಕಲ್ಲ ಅದನ್ನು ಹಾಕಬೇಕು. ಅದಕ್ಕಿಂತ ಮುಂಚೆ ನಾನು ಕಲ್ಸ್ಕೊಳ್ಳೋದ್ರಾಗ ಎಣ್ಣೆನೂ ಕಾಯ್ತದೆ ಅಂತ ಹೇಳಿ ಇಲ್ಲಿ ಎಣ್ಣೆ ಹಾಕತ್ತೇನೆ ನೋಡ್ರಿ. ಇದು ನಮ್ಮ ಅತ್ತಿಯವ್ರದ್ದು ಬಾಳ್ಗಿರಿ, ಅವ್ರು ಯೂಸ್ ಮಾಡ್ತಿದ್ರು, ನಾನು ಇದನ್ನು ಯೂಸ್ ಮಾಡತ್ತೇನೆ. ಏನಾರ ಸ್ವಲ್ಪ ದೊಡ್ಡ ಕರಿಯೋದಿದ್ದಾಗ, ಇದಕ್ಕಿಂತ ಜಾಸ್ತಿ ಕರಿಯೋದಿದ್ದಾಗ ಇದಕ್ಕಿಂತ ದೊಡ್ಡದೈತ್ರಿ, ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಇದು 15 ನಿಮಿಷ ಆಗಿಂದ ಸ್ವಲ್ಪ ಕುಗ್ಗಿತ್ರಿ. ಇದಕ್ಕೆ ಈಗ ನಾವು ಸ್ವಲ್ಪ ಹಸಿ ಕಡ್ಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಬೇಕು. ಹಸಿ ಕಡ್ಲೆ ಹಿಟ್ಟನ್ನ ಅಂಟು ಬರೋದಕ್ಕೆ ಮಾತ್ರ ಹಾಕ್ಬೇಕ್ರಿ ನಾವು. ಇದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಭಾಳ ಮೆತ್ತಗಾಗ್ಬಿಡ್ತಾವೆ. ಇಲ್ಲಿ ನಾನು ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಉಂಡೆ ಕಟ್ಟ ಹದಕ್ಕೆ ಬರಬೇಕು, ಅಲ್ಲಿ ಮಟ್ಟ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ನಡುವೆ ಹಿಟ್ಟು ಅಥವಾ ಏನಾದರೂ ಅಕ್ಕಿ ಹಿಟ್ಟು ಕಮ್ಮಿ ಆಯ್ತು ಅಂತಂದ್ರೆ ನಡುವೆ ಮಿಕ್ಸ್ ಹಾಕ್ಕೊಂಡು ಕಲ್ಸ್ಕೋಬೇಕ್ರಿ ನೀವು. ಆ್ಯಕ್ಚುಲಿ ಮತ್ತು ನೀವು ಇದಕ್ಕೆ ನೀರು ಏನೂ ಹಾಕೋಂಗಿಲ್ರಿ, ಅದೆಲ್ಲ ಉಪ್ಪು ಎಲ್ಲ ಹಾಕಿಟ್ಟಿರ್ತೇವಲ್ಲ, ನೀರು ಬಿಡ್ತೈತ್ರಿ. ಅದು ಈರುಳ್ಳಿನೂ ನೀರು ಬಿಡ್ತೈತಿ, ಎಲ್ಲ ನೀರು ಬಿಡ್ತೈತಿ. ಹಾಗಾಗಿ ನೀವು ಮತ್ತೆ ಎಕ್ಸ್ಟ್ರಾ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಇದಕ್ಕೆ ಏನಿರ್ತೈತಲ್ಲ ಅಷ್ಟರೊಳಗೆ ಕಲಿಸ್ಕೊರಿ. ಇದನ್ನು ಒಂದು ಬಾಳೆ ಹೂವಿನೊಳಗೆ ಮಿನಿಮಮ್ ಅಂದ್ರೂ ಒಂದು 20ರಿಂದ 25 ಬಜ್ಜಿ ಆಗ್ತವೆ ನೋಡ್ರಿ. ಅವು ಅಷ್ಟು ಜಾಸ್ತಿ ಏನು ಆಗಂಗಿಲ್ಲ, ಯಾಕಂದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡಿದಾಗ ನಿಮ್ಗೆ ಅದನ್ನು ಹೆಂಗೆ ಕ್ಲೀನ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಟ್ ನನಗೆ ಇವತ್ತು ವೀಡಿಯೋ ಮಾಡ್ಕೊಳಕ್ಕೆ ಮರ್ತು ಹೋಯ್ತು. ಈಗ ನಾನು ಹೊಸದಾಗಿ ಮಾಡತ್ತೇನಲ್ರಿ, ಹಾಗಾಗಿ ಕೆಲವೊಂದನ್ನು ನಾನು ಮರ್ತು ಬಿಡ್ತೇನೆ. ಈಗ ನೋಡ್ರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ. ಉಂಡೆ ಕಟ್ಟ ಅದಕ್ಕೆ ಬರತ್ತತಿ. ಇವಾಗ ಕೈಗೆ ಒಂದು ಸ್ವಲ್ಪನೂ ಅಂಟಿಲ್ದಂಗೆ ಇದನ್ನು ನೀಟಾಗಿ ಕಲ್ಸ್ಕೊಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಆಕತಿ. ಈ ಕಡೆ ಎಣ್ಣೆನೂ ಕಾಯಕತ್ತೈತ್ರಿ. ಇದು ನಾನು ಬಜ್ಜಿ ಕರ್ದಿದ್ದು ಎಣ್ಣೆ ರೀ, ಹಾಗಾಗಿ ಸ್ವಲ್ಪ ಎಲ್ಲೋ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಇದನ್ನು ಈ ಥರ ಉಂಡೆ ಕಟ್ಟೋ ಹದಕ್ಕೆ ಮಾಡಿಕೊಂಡು ನಾನು ಕೈ ತೊಳ್ಕೊಂಬಂದು ಆಮೇಲೆ ಇದನ್ನು ಮಾಡ್ತೀನಿ ನೋಡ್ರಿ. ಇದು ಎಣ್ಣೆನೂ ಕಾದ್ಬಿಟ್ಟಿತ್ರಿ ಆಲ್ರೆಡಿ. ಎಣ್ಣೆನೂ ಕಾದಿದ್ದಕ್ಕೆ ನನಗೆ ಬೇಗ ಅವಸರ ಆತು ಇದು ಮಾಡೋದಕ್ಕೆ, ಹಾಗಾಗಿ ಬಡ ಕೈ ತೊಳ್ಕೊಂಬಂದು ಮಾಡತ್ತೆ ನೋಡ್ರಿ. ಫಸ್ಟು ಇದನ್ನು ನೀಟಾಗಿ ಉಂಡೆ ಕಟ್ಕೊಂಡು ಆಮೇಲೆ ಫ್ಲ್ಯಾಟಾಗಿ ಮಾಡ್ಕೋಬೇಕ್ರಿ. ನಾವು ಎಷ್ಟು ತೆಳ್ಳಗೆ ಮಾಡ್ಕೊಂಡಿರ್ತಾವಲ್ಲ ಅಷ್ಟು ಗರಿಯಾಗಿ ಬರ್ತೈತಿ, ಅಷ್ಟು ಟೇಸ್ಟಾಗಿ ಬರ್ತೈತಿ. ಹಾಗಂತ ಫುಲ್ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೊರಿ. ನನಗೆ ಸ್ಟಾರ್ಟಿಂಗು 3 ಮಾಡಿ ಹಾಕಾಕತ್ರಿ, ಅಷ್ಟು ಅವಸರ ಅನ್ಸಾತಿತ್ತು. ಅದಕ್ಕೆ ಅವು ಫ್ರೈ ಆಗೋದ್ರೊಳಗೆ ಮತ್ತೆ ಮಾಡ್ಕೊಂಡ್ರಾಕತಿ ಅಂತ ಹೇಳಿ ಫಸ್ಟು 3 ನಾನು ಫ್ರೈ ಮಾಡಕ್ಕೆ ಬಿಟ್ಟೆ ನೋಡ್ರಿ. ಎಷ್ಟು ಚೆನ್ನಾಗಿರ್ತಾವೆ ಗೊತ್ತ್ರಿ ಟೇಸ್ಟು. ಫಸ್ಟ್ ಟೈಮ್ ಯಾರು ನೀವು ನಿಮ್ಮ ಮನೆಯವ್ರಿಗೆ ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕು ಅಥವಾ ನಿಮ್ಮ ಅಡುಗೆ ಬಗ್ಗೆ ಅವ್ರು ಫಿದಾ ಆಗಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಈ ಬಾಳಿಕಾಯಿ ಬಜ್ಜಿನ ಮಾಡಿಕೊಡ್ರಿ, ನಿಜವಾಗ್ಲೂ ಇಷ್ಟಪಡ್ತಾರೆ. ಇವು ಒಂಥರ ಹೆಂಗಿರ್ತಾವೆ ಅಂದ್ರೆ ಮಸಾಲ ವಡೆ ಟೈಪು ಟೇಸ್ಟ್ ಬರ್ತಾವ್ರಿ, ಅಂಬಾಡಿ ಅಂತಾರಲ್ಲ ಆ ಥರ ಟೇಸ್ಟ್ ಇರ್ತಾವ್ರಿ. ಹಾಗಾಗಿ ನಿಮಗೆ ಇದನ್ನು ಮಾಡ್ಕೊರಿ, ಚೆನ್ನಾಗಿರ್ತತಿ. ಚೆನ್ನಾಗಿತ್ತು ಅಂತ ನೀವು ಮಾಡಿ ಒಂದ್ಸತಿ ನಂಗೆ ಕಮೆಂಟ್ ಮಾಡಿರಿ, ಗೊತ್ತಾಕತಿ. ಅದಾದಮೇಲೆ ಈ ಥರ ನಾನು ಸಣ್ಣ ಉಂಡೆ ಮಾಡಿ ಇಟ್ಕೊಳತ್ತೇನೆ ನೋಡ್ರಿ ಕರಿಯೋದಕ್ಕೆ ಅಂತ ಹೇಳಿ. ನಾನು ಫಸ್ಟಿಗೆ ಬಿಟ್ಟಾಗ ಸ್ವಲ್ಪ ದೊಡ್ಡ ಬಿಟ್ಬಿಟ್ರಿ, ಹಾಗಾಗಿ ಅವು ಬೇಗ ಫ್ರೈ ಆಗಂಗಿಲ್ಲ. ಆಮೇಲೆ ಸ್ವಲ್ಪ ಸಣ್ಣವನ್ನ ಉಂಡೆ ಮಾಡ್ಕೊಳತ್ತೇನೆ, ಸ್ವಲ್ಪ ಸಣ್ಣವಾಗಲಿ ಅಂತ ಹೇಳಿ. ಆಮೇಲೆ ಇದನ್ನು ನಾನು ಮಾಡ್ತಾನೆ ಒಂದು 5-6 ತಿಂದುಬಿಟ್ಟಿರ್ತೇನೆ ರೀ, ಮತ್ತು ಬೇರೆ ಯಾರಿಗೆ ಉಳ್ಸಂಗೆ ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬರತ್ತೋ ಅಂತ ಹೇಳಿ. ಅರ್ಶಿನ ಪುಡಿ ಖಾರ ಪುಡಿ ಎಲ್ಲ ಹಾಕಿರ್ತಾವಲ್ಲ, ಹಾಗಾಗಿ ನೀವು ಖಾರ ಪುಡಿನ ಸ್ವಲ್ಪ ಹಾಕೋರಿ, ಮತ್ತು ಯಾಕಂದ್ರೆ 1-2 ಮೆಣ್ಸಿಕಾನು ಹಾಕಿರಬೇಕು ಅದಕ್ಕೆ. ಅದಾದಮೇಲೆ ನೀಟಾಗಿ ಒಂದೊಂದಾಗೆ ತಿರುಗಿಸಿ ಫ್ರೈ ಮಾಡ್ಕೊರಿ. ಅವು ಒಳ್ಳೆ ಕಲರ್ ಬರ್ಬೇಕ್ರಿ, ಫುಲ್ ರೆಡ್ ಕಲರ್ ಬರಬೇಕು, ಇಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೊರಿ. ಇನ್ನು ನೋಡ್ತಾ ಇದ್ರನ ನಂಗಂತೂ ತಿನ್ಬೇಕು ಅಂತ ಅನ್ಸಿತ್ರಿ, ಅಷ್ಟು ಟೇಸ್ಟ್ ಆಕತಿ. ಇದು ಮಾಡ್ಕೊಳಕ್ಕೆ ಭಾಳ ಟೈಮ್ ಏನು ಹಿಡಿಯಂಗಿಲ್ರಿ. ಬಾಳೆ ಹೂವು ಇರ್ತೈತಲ್ಲ ಅದನ್ನು ಸುಲಿದು ಹೆಚ್ಕೊಳ್ಳೋದಷ್ಟ ಲೇಟು, ಅದು ಬಿಟ್ಟರೆ ಬೇರೆ ಏನೂ ಲೇಟ್ ಆಗಂಗಿಲ್ಲ. ಈರುಳ್ಳಿ ನೀವು ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಬಜ್ಜಿಗಳು ಜಾಸ್ತಿ ಹಾಕವು, ತಿನ್ನೋಕ್ಕೂ ಟೇಸ್ಟ್ ಅನಿಸ್ತತಿ. ಇದು ಎಷ್ಟು ಫ್ರೈ ಆಗಿರ್ತೈತಲ್ಲ ಅಷ್ಟು ಟೇಸ್ಟ್ ಆಕತಿ. ಹಂಗೆ ನಮ್ಮ ಮನೆಯವರು ನಾನು ರೇಷನ್ ತರಕೊಂಟನಿ, ಮತ್ತು ನೀನು ರೇಷನ್ ತರೋದ್ರೊಳಗನ ಎಲ್ಲ ತಿಂದು ಖಾಲಿ ಮಾಡಬೇಡ ಅಂತಂದು ಹೇಳೋಗಿದ್ರಿ. ಹಾಗಾಗಿ ಬಾಯಿ ಕಚ್ಕೊಂಡು ಕುತ್ಕೊಂಡಿದ್ರಿ, ಇಲ್ಲ ಅಂದಿದ್ರೆ ನಾನು ಫ್ರೈ ಆಗ್ತಿದ್ದಂಗೆ 3 ಗುಳುಮ್ ಸ್ವಾಹ ಮಾಡಿಬಿಟ್ಟಿರ್ತಿದ್ದು ನೋಡ್ರಿ.
ಆಮೇಲೆ ಅವ್ರು ಬರೋವರೆಗೂ ಕಾಯ್ಕೊಂಡು ಕೂತ್ಕೊಂಡಿದ್ದು ನೋಡ್ರಿ. ಅವರು ಸ್ವಲ್ಪ ಲೇಟಾಗಿ ಬಂದರು. ಅಷ್ಟೊತ್ತಿಗೆ ಅಪ್ಪಾಜಿಗೆ ಅದ್ರ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಂದು ಇಲ್ಲಿ ಸ್ವಲ್ಪ ಬ್ಯುಸಿ ಇರೋದಕ್ಕೆ ಅಪ್ಪಾಜಿನ ಕರೆದು ನೀವು ಸ್ವಲ್ಪ ಹಾಕ್ಕೊಂಬಿಡ್ರಿ ಅಂತ ಅಂದೆ. ನಮ್ಮ ಮನ್ಯಾಗ ಈ ಥರ ಮಿರ್ಚಿ ಬಜ್ಜಿ ಏನಾರ ಮಾಡ್ದಾಗ್ರಿ ಏನು ಮಾಡ್ತಾರೆ ಅಂತಂದ್ರೆ ಸಪ್ಪಿ ಮಂಡಕ್ಕಿರಿ ಚುರುಮುರಿ ಇರ್ತಾವಲ್ರಿ ಸಪ್ಪಿವು ಅದ್ರ ಮೇಲೆ ಖಾರ ಹಾಕೋಣಂಗಿಲ್ಲ ಅಥವಾ ಅದಕ್ಕೇನು ಮಸಾಲೆ ಅಂದ್ರೆ ಒಗ್ಗರಣೆ ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿ ಆ ಥರ ಏನೂ ತಿನ್ನಂಗಿಲ್ಲ ರೀ. ಬರೀ ಸಪ್ಪಿ ಮಂಡಕ್ಕಿ ಜೊತೆಗೆ ಈ ಥರ ವಡಿಗಳನ್ನ ತಿಂತಾರೆ. ಅದೇನು ಕಾಂಬಿನೇಷನ್ ಅಂತ ನನಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನನಗೂ ಆ ಕಾಂಬಿನೇಷನ್ ಇಷ್ಟ ಆಗೈತೆ ರೀ. ನಾನು ಹಂಗೆ ಟ್ರೈ ಮಾಡ್ತಿರ್ತೇನೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೋ ಗೊತ್ತಾ, ನಿಜವಾಗ್ಲೂ ಇವು ಟೇಸ್ಟ್ ಅಷ್ಟು ಚೆನ್ನಾಗಿರ್ತವೆ. ನೀವು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗನ ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಹಂಗಂದ್ರೆ ಗೊತ್ತಾಕತಿ. ಇಲ್ಲ ಅಂತಂದ್ರೆ ಒಳಗೆಲ್ಲ ಹಸಿ ಸ್ಮೆಲ್ಲು ಹಂಗೆ ಇರ್ತವೆ ನೋಡ್ರಿ. ಆಮೇಲೆ ನಾನು ಮತ್ತೊಂದಿಷ್ಟನ್ನು ಮಾಡಿ ಟ್ರೈ ಮಾಡತ್ತೇನೆ ನೋಡ್ರಿ. ಅಪ್ಪಾಜಿ ಕರೆಯೋಕೆ ಹೋಗಿದ್ರಿ, ಹಾಗಾಗಿ ನಂದು ಲೇಟ್ ಆಯಿತು. ಆಮೇಲೆ ಇದನ್ನು ಮತ್ತೆ ಸ್ವಲ್ಪ ಪ್ಲಾಟ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನೆ ನೋಡ್ರಿ. ಇನ್ಮೇಲೆ ಈಗ ಸ್ವಲ್ಪ ಸಣ್ಣ ಮಾಡ್ಕೊಂಡೇನಿ ರೀ. ಬಿಕ್ಕಲ್ ಸಾಕತ್ತಾನೆ ಯಾಕೋ ಇವತ್ತು ಗೊತ್ತಿಲ್ಲ, ನನಗೆ ಭಾಳ ಸುಸ್ತಾಗಿತ್ತು ರೀ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನಿದ್ದೆ ಬರ್ತಾಯಿತ್ತು. ಬಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡಕತ್ತೆ ನೋಡ್ರಿ. ನಾನು ಒಂಥರ ಚಾಲೆಂಜ್ ಥರ ತೊಗೊಂಡೇನಿ ಇದನ್ನು. ದಿನಕ್ಕೆ ಮಿಸ್ ಮಾಡಲಿಲ್ಲಂಗೆ ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು. ಯಾಕಂದ್ರೆ ನಾನು ಯಾವ ಕೆಲಸ ಮಾಡಿದ್ರೂ ನೆಟ್ಟಿಗೆ ಮಾಡಿಲ್ರಿ. ಎಲ್ಲದನ್ನು ಅರ್ಧಂಬರ್ಧ ಮಾಡೇನಿ. ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗೆ ಸೀರಿಯಲ್ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೆ ರೀ. ಕೆಲಸ ಮಾಡ್ತಾಯಿದ್ದೆ. ಅದು ಕೂಡ ನನಗೆ ಸರಿ ಆಗಲಿಲ್ಲ, ಸೆಟ್ ಆಗಲಿಲ್ಲ ಅಂತೇಳಿ ಅರ್ಧಕ್ಕೆ ಬಿಟ್ಟೆ. 1 ವರ್ಷ ಕೆಲಸ ಮಾಡಿದ್ರಿ, ಆಮೇಲೆ ಅರ್ಧಕ್ಕೆ ಬಿಟ್ಟೆ. ಅದಾದಮೇಲೆ ನಾನು ಕಾರ್ಟೂನ್ ವೀಡಿಯೋಸ್ ಮಾಡಿದೆ. ಅದು ಸ್ವಲ್ಪ ಫೇಮಸ್ ಆಗ್ತತಿ ಅಂತಿದ್ದಂಗೆ ನನ್ನ ಕೆಲಸದಿದ್ರೊಳಗೆ ಮರ್ತುಬಿಟ್ಟೆ. ಅದನ್ನು ಮಾಡೋದು ಕೈ ಬಿಟ್ಟೆ. ಹಿಂಗೆ ಸುಮಾರಷ್ಟು ವೀಡಿಯೋಗಳು, ಸುಮಾರಷ್ಟು ಕೆಲಸಗಳನ್ನು ಅರ್ಧಕ್ಕೆ ನಿಲ್ಸೇನಿ. ಬಟ್ ಈ ಸತಿ ನಾನು ಆ ದೇವ್ರ ಕೃಪೆಯಿಂದ ಒಂದಿನೂ ಮಿಸ್ ಮಾಡಲಿಲ್ಲಂಗೆ ವೀಡಿಯೋ ಹಾಕಿ ನನ್ನ ಯೂಟ್ಯೂಬ್ ಜರ್ನಿನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ನೋಡಿದ್ರಲ್ಲ ಬಜ್ಜಿ ಫ್ರೈ ಆಗ್ತಿದ್ದು. ನನಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲರಿ. ಬೇಗ ಇವ್ನು ತಿಂದು ಖಾಲಿ ಮಾಡಬೇಕು. ಇವತ್ತಿನ ದಿನ ಏನಾಯ್ತು ಅಂತ ನೀವು ನೋಡಿದ್ರಲ್ಲ. ಸೊ ಇವತ್ತಿನ ದಿನ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ಮತ್ತು ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಡೈಲಿ ಅಪ್ಡೇಟ್ ಸಿಗ್ತೈತೆ ನೋಡಿರಿ. ನನಗೆ ಬಜ್ಜಿ ನೋಡ್ತಾ ಇದ್ರೆ ನಮ್ಮ ಮನೆಯವ್ರಿಗೂ ನಾನು ಪಾಲ್ ಮಾಡ್ಕೊಂಡಿದ್ವಿ, ನೀವಿಷ್ಟು ನಾನಿಷ್ಟು ಅಂತ ಹೇಳಿ. ಬಟ್ ನನಗಂತೂ ಇವ್ನು ನೋಡ್ತಾ ಇದ್ರೆ ಅವ್ರಿಗೆ ಕೊಡಬೇಕು ಅಂತ ಅನಿಸ್ತಿರ್ಲಿಲ್ಲ ರೀ. ನನಗೆ ಒಬ್ಬಳೇ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಬಟ್ ನಾನು ಒಬ್ಬಳೇ ತಿಂದಿದ್ರೆ ಸರಿ ಆಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಟ್ಟಾಗ ಬೇಜಾರಾಗಿತ್ತು.